ನಮಸ್ಕಾರ ಸ್ನೇಹಿತರೆ. ದಿನಾಂಕ 7 ಫೆಬ್ರವರಿ 2024ರಲ್ಲಿ ನಮ್ಮ JP ನ್ಯೂಸ್ ತಂಡ ವಿದ್ಯಾರಣ್ಯಪುರದಲ್ಲಿರುವ ಕಾನ್ಸಿರಾಮ್ ನಗರದ ಸದ್ಗುರು ಲೇಔಟ್ನಲ್ಲಿರುವ ಸೆಂಟ್ ಮೇರೀಸ್ ಶಾಲೆಯ ರಸ್ತೆಗೆ ಭೇಟಿ ಕೊಟ್ವಿ. ಅಲ್ಲಿ ರಸ್ತೆ ಡಾಂಬರೀಕರಣವಾಗಿತ್ತು. ಈ ರಸ್ತೆಯಲ್ಲಿ ಓಡಾಡಲು ಸಹ ಆಗುತ್ತಿಲ್ಲ. ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಾನ್ಸಿರಾಮ್ ನಗರ ಎಂಟ್ರೆನ್ಸಿಂದ ಒಳಗಡೆ ಸುಮಾರು ಇದೇ ರೀತಿಯಾದ ರಸ್ತೆ ನಿರ್ಮಾಣವಾಗಿದೆ. ನೀವು ಕಾಣಬಹುದು, ನಡು ರಸ್ತೆಯಲ್ಲಿ ದೊಡ್ಡ ಕಂದರಕವನ್ನು ತೋಡಿದ್ದಾರೆ. ಇಲ್ಲಿ ಓಡಾಡಲು ಆಗೋದಿಲ್ಲ. ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಸಂಚರಿಸ್ತವೆ. ದ್ವಿಮುಖ ಸಂಚಾರ ವ್ಯವಸ್ಥೆಯಾಗಿದ್ದು ಇಲ್ಲಿ ವಾಹನ ಸವಾರರು ಪರದಾಡುವ ಸ್ಥಿತಿಯಲ್ಲಿದ್ದಾರೆ. ಹಾಗೂ ಶಾಲಾ ಮಕ್ಕಳು ಸಹ ಎಲ್ಲಿ ನಮ್ಮ ಮೇಲೆ ವಾಹನಗಳು ಎರಗಿ ಬರುತ್ತವೆ ಅಂತ ಹೇಳಿ ಭಯದಿಂದಲೇ ಸಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಪೋಷಕರು ಭಯಭೀತಿಗೊಂಡಿದ್ದಾರೆ. ಈ ರಸ್ತೆಯಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದರೂ ಕೂಡ ಕಂದರಕೆಗಳೇ ಆಗಿದೆ. ರಸ್ತೆಯಲ್ಲಿ ವಾಹನಗಳು ಸಂಚರಿಸದೇ ಆಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಏರಿಯಾದಲ್ಲಿ ಸುಮಾರು ಆಗಲೇ ಒಂದು 4 ತಿಂಗಳಿಂದ ಕೆಲಸ ನಡೀತಾ ಇದೆ. ಆದರೆ ಯಾರನ್ನು ಮುತುವರ್ಜಿ ತೋರಿಸ್ತಾ ಇಲ್ಲ. ಸುಮಾರು ಜನ ಬೀಳ್ತಾ ಇದ್ದಾರೆ, ಎದ್ದೊಳ್ತಾ ಇದ್ದಾರೆ. ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಧೂಳಿಂದ ಇರೋಕ್ಕೂ ಆಗಲ್ಲ. ಎಲ್ಲರಿಗೂ ಇನ್ಫೆಕ್ಷನ್ಗಳು ಅವು ಇವು ತುಂಬ ಜಾಸ್ತಿ ಆಗ್ತಾಯಿದೆ. ಕಾಯಿಲೆಗಳು ಶುರುವಾಗ್ತದೆ. ಯಾರು ತಲೆ ಕೆಡಿಸ್ಕೊತಾರ ಏನೂ ಇಲ್ಲ. ನಾವು ಎಷ್ಟಂತ ಇದು ಮಾಡೋಕ್ಕಾಗತ್ತೆ. ಈಗ ಅದಕ್ಕೋಸ್ಕರ ಈಗ JP ನ್ಯೂಸ್ ಅವ್ರನ್ನ ಕರೆಸಿ ಮಾತಾಡಿಸ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಕ್ರಮಗಳನ್ನು ತಗೋಬೇಕಂತ ಹೇಳ್ಬಿಟ್ಟು ಮೇಲಿನ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿಬಿಟ್ಟು ನಮ್ಗೆ ಆದಷ್ಟು ತೊಂದರೆಯಿಂದ ನಮಗೆ ಮುಕ್ತಿ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳು ಆಗಲಿ ಒಂದು ಹಳ್ಳ ಕೊಳ್ಳಗಳೆಲ್ಲ ಹೋಗಿವೆ. ಸೆಂಟ್ ಮೇರಿ ಸ್ಕೂಲ್ ಅಂತ ಇದೆ. ಸ್ಕೂಲ್ ಮಕ್ಕಳು ಸ್ಕೂಲ್ ಬಸ್ಗಳು ಸುಮಾರು ಒಂದು 20 ಬಸ್ಗಳು ಹೋಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ. ತುಂಬ ನಮಗೆ ಓಡಾಡೋಕ್ಕೂ ಆಗಲ್ಲ, ಇಲ್ಲಿ ಇರೋಕ್ಕೂ ಆಗಲ್ಲ. ನಡ್ಕೊಂಡು ಓಡಾಡೋಕ್ಕೂ ಕಷ್ಟ ಆಗಿದೆ. ಇಲ್ಲಿ ಸುಮಾರು ಜನ ಬೀಳ್ತಾ ಇರ್ತಾರೆ, ಎದ್ದೊಳ್ತಾ ಇರ್ತಾರೆ. ಮಳೆ ಬಂತು ಅಂದರೆ ಇನ್ನೂ ತುಂಬ ಓಡಾಡೋಕ್ಕೂ ಆಗಲ್ಲ. ಮಳೆ ಬಂದರೆ ಈ ರೋಡ್ ಕೆಪಾಸಿಟಿ ಇರಲ್ಲ. ಅಷ್ಟು ದೊಡ್ಡ ವೆಹಿಕಲ್ ಬರ್ತಿದೆ ನೋಡಿ. ಗಾಡಿ ರೋಡಲ್ಲಿ ಅಲ್ಲೇ ಗಾಡಿ ರೋಡೇ ಹೊರಟೋಗ್ತದೆ. ಗಾಡಿ ಒಂದು ಸೈಡ್ ಹಂಗೆ ಬೇಕಾಗ್ತದೆ. ಅಲ್ಲಿ ಆಲ್ರೆಡಿ ಒಂದು ಬಿದ್ದೈತೆ ನಿನ್ನೆ. ಈಗ ಇನ್ನೂ ಇದಕ್ಕಿಂತ ದೊಡ್ಡದು ಬರ್ತದೆ. ಇದಕ್ಕಿಂತ ದೊಡ್ಡದು ಬರ್ತದೆ ಈ ರೋಡಲ್ಲಿ. ನಾನ್ ಸ್ಟಾಪಾಗಿ ಬರ್ತಾ ಇರುತ್ತೆ. ಒಂದು ದಿವಸಕ್ಕೆ ಅಮ್ಮ ಬಂದು 100 ಗಾಡಿ ಬರ್ತದೆ ಲಾರಿ. ಈಗ ಇದಕ್ಕಿಂತ ಕೆಪಾಸಿಟಿ ಜಾಸ್ತಿ ಇರೋದು. ಇದಾದರೂ ಕಮ್ಮಿ, ಇದಕ್ಕಿಂತ ಕೆಪಾಸಿಟಿ ಜಾಸ್ತಿ ಇರೋದು ಬರುತ್ತೆ. ಅದರಿಂದ ರೋಡ್ ಇನ್ನೂ ಫುಲ್ ಡ್ಯಾಮೇಜ್ ಆಗ್ತೈತೆ. ದಯವಿಟ್ಟು ಸರ್ಕಾರಕ್ಕೂ ಸ್ವಲ್ಪ ಇದು ಮಾಡಿ ನಮ್ಮ ರೋಡ್ಗೆ. JP ನ್ಯೂಸ್ಗೂ ಥ್ಯಾಂಕ್ ಯು. ಯಾವ ಸ್ಕೂಲ್ ಓದ್ತಾ ಇದೆಯಾ? ಸೆಂಟ್ ಮೇರಿ ಪಬ್ಲಿಕ್ ಸ್ಕೂಲ್. ಯಾವ ಏರಿಯಾ? ಕಾನ್ಸಿರಾಮ್ ನಗರ. ರೋಡಲ್ಲಿ ಬರೀ ಜೂಟ್ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್. ನಾನು ಹೋಗ್ಬೇಕಾದ್ರೆ ತೊಂದರೆ ಆಗ್ತದೆ. ಬಿದ್ದಿದ್ದಾರೆ, ತುಂಬ ಜನ ಬಿದ್ದಿದ್ದಾರೆ. ತುಂಬ ಜನ ಬಿದ್ದಿದ್ದಾರೆ. ಸ್ಕೂಲ್ ಮಕ್ಕಳು ಬಿದ್ದಿದ್ದಾರೆ. ಬಿದ್ದಿದ್ದಾರೆ. ಗಾಡೀಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೂ ಬಿದ್ದಿದ್ದಾರೆ. ಇದು ಇಲ್ಲಿನ ಪರಿಸ್ಥಿತಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಾನ್ಸಿರಾಮ್ ನಗರದ ಸದ್ಗುರು ಲೇಔಟ್ನಲ್ಲಿ ಇರುವಂತಹ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಅಲ್ಲಿನ ಜನರು ಭಾಳ ಕೇಳ್ಕೊಳ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರಸ್ತೆಯನ್ನು ಸರಿಪಡಿಸಬೇಕಾಗಿದೆ. ಸ್ನೇಹಿತರೆ, ಕಾನ್ಸಿರಾಮ್ ನಗರದಲ್ಲಿ JP ನ್ಯೂಸ್ ತಂಡ ವಿಡಿಯೋ ಮಾಡಿದ ನಂತರ 3 ದಿನ ಕಳೆದ ನಂತರದಲ್ಲಿ ದಿನಾಂಕ 9 ಫೆಬ್ರವರಿ 2024ರಂದು ರಸ್ತೆ ದುರಸ್ತಿ ಕಾರ್ಯವನ್ನು BBMP ಅಧಿಕಾರಿಗಳು ಸರಿಪಡಿಸ್ತಾ ಇದ್ದಾರೆ. ಅಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡಲೇ ರಸ್ತೆ ದುರಸ್ತಿ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ನೆರವೇರಿಸ್ತಾ ಇದ್ದಾರೆ.
BBMP ಅಧಿಕಾರಿಗಳಿಗೆ ಧನ್ಯವಾದಗಳು.